ವಿವಿಧ ಇಲಾಖೆಗಳಲ್ಲಿ ಸೇವೆಯನ್ನು ಸಲ್ಲಿಸಿದಂಥ ಶ್ರೀಮಠದ ಸದ್ಭಕ್ತರಾಗಿರ್ತಕ್ಕಂಥ ಎಸ್ ಎಂ ಕೃಷ್ಣಾಜಿಯವರು ದೇಹವನ್ನು ಬಿಟ್ಟಿರ್ತಕ್ಕಂಥ ಈ ಗಳಿಗೆ ನಾಡಿಗೆ ಬಹು ಸಂಕಟದ ಮತ್ತು ಸಂತಾಪದ ಸಮಯ. ಇಂತಹ ಒಂದು ಹೊತ್ತಿನಲ್ಲಿ ಎಸ್ ಎಂ ಕೃಷ್ಣಾಜಿಯವರು ಮಾಡಿರ್ತಕ್ಕಂಥ ಸೇವೆಯನ್ನು ಆಧುನಿಕ ಯುವ ರಾಜಕಾರಣಿಗಳು ಮತ್ತು ವಿವಿಧ ಸಂಸ್ಥೆಗಳಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇರ್ತಕ್ಕಂಥ ಎಲ್ಲರಿಗೂ ಕೂಡ ಮಾದರಿಯಾಗಿರ್ತಕ್ಕಂಥದ್ದು. ಅಂತಹ ಒಂದು ಘನವೆತ್ತ ಎಸ್ ಎಂ ಕೃಷ್ಣಾಜಿಯವರ ಆದರ್ಶಗಳನ್ನು ರೂಢಿಸಿಕೊಂಡು ವ್ಯಕ್ತಿತ್ವವನ್ನು ರೂಪಿಸಿಕೊಳ್ತಕ್ಕಂಥ ಕಾರ್ಯವನ್ನು ಮಾಡಬೇಕಾಗಿದೆ. ಎಸ್ ಎಂ ಕೃಷ್ಣಾಜಿಯವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರ್ತೇವೆ. ಶ್ರೀಮಠದ ಸದ್ಭಕ್ತರಾಗಿದ್ದಂಥವರು ಪೂಜ್ಯಗುರು ಶ್ರೀ ಡಾಕ್ಟರ್ ಬಾಲ್ ಗಂಗಾಧರನಾಥ್ ಮಹಾಸ್ವಾಮೀಜಿಯವರು ಕೈಗೊಳ್ತಾ ಇದ್ದಂಥ ಜನಪರವಾದ ಎಲ್ಲ ಕಾರ್ಯಗಳಿಗೂ ಕೂಡ ಬೆಂಬಲವಾಗಿ ನಿಂತಂತಹವರು. ವೃಕ್ಷಾರೋಹಣ ಕಾರ್ಯಕ್ರಮ, 5 ಕೋಟಿ ಗಿಡ ನೆಡ್ತಕ್ಕಂಥ ಕಾರ್ಯಕ್ರಮ ಇರ್ಬೋದು, ಬೇರೆ ಯಾವುದೇ ಕಾರ್ಯಕ್ರಮಕ್ಕೂ ಕೂಡ ನಿಂತು ಗ್ಲೋಬಲ್ ವಾರ್ಮಿಂಗು, ಕ್ಲೈಮೇಟ್ ಚೇಂಜ್ ಆಗ್ತಾ ಇರ್ತಕ್ಕಂಥ ದಿನಮಾನದಲ್ಲಿ ಗಿಡಗಳ ನೆಡ್ತಕ್ಕಂಥ ಅವಶ್ಯಕತೆ ಎಷ್ಟಿದೆ ಅಂತ ತಿಳಿದು ಅದ್ರ ಜೊತೆಯಲ್ಲಿ ನಿಂತಂಥವರು. ಇಂತಹ ನೂರಾರು ಯೋಜನೆಗಳಲ್ಲಿ ಭಾಗಿಗಳಾಗಿ ಇಂದು ನಮ್ಮ ಕರ್ನಾಟಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಲೆ ಎತ್ತಿ ನಿಲ್ಲುವಂಥ ಕಾರ್ಯಕ್ಕೆ ಅವರು ಕಾರಣೀಭೂತರಾಗಿದ್ದಂಥವರು. ಇವತ್ತಿನ ನಮ್ಮ ಭಾರತದ ಆರ್ಥಿಕತೆ ಇಷ್ಟೊಂದು ವೇಗವಾಗಿ ಬೆಳೀತಾ ಇರ್ತಕ್ಕಂಥದ್ದಕ್ಕೆ ಕರ್ನಾಟಕದ ಕಾಂಟ್ರಿಬ್ಯೂಷನ್ ಇಸ್ ಎಕ್ಸಾಂಪ್ಲರಿ. ಅದಕ್ಕೆ ಮೂಲ ಒಂದು ಅಡಿಪಾಯವನ್ನು IT ಮತ್ತು BT ಮತ್ತು ಬೇರೆ ಬೇರೆ ಕಾರ್ಯಗಳ ಮುಖಾಂತರ ಹಾಕಿಕೊಟ್ಟಂಥವ್ರು ಎಸ್ ಎಂ ಕೃಷ್ಣಾಜಿಯವರು. ಅವರ ಆತ್ಮಕ್ಕೆ ಮತ್ತೊಮ್ಮೆ ನಾವು ಚಿರಶಾಂತಿಯನ್ನು ಉದ್ದೇಶ. ಎಕ್ಸಾಕ್ಟ್ಲಿ ಸ್ವಾಮೀಜಿಯವರು ಹೇಳಿದ ಹಾಗೆ GST ಕಟ್ಟೋದ್ರಲ್ಲಿ ನಾವು ಭಾರತದಲ್ಲಿ ನಂಬರ್ 2, 2ನೇ ಅತಿ ದೊಡ್ಡ ರಾಜ್ಯ. ಮಹಾರಾಷ್ಟ್ರ 35,000 40,000 ಕಟ್ಟಿದರೆ 2ನೇ ಸ್ಥಾನದಲ್ಲಿ ನಾವಿದ್ದೀವಿ. ಅದಕ್ಕೆ ಪ್ರಮುಖ ಕಾರಣ ಎಸ್ ಎಂ ಕೃಷ್ಣ. ಅಂದರೆ ದುಡ್ಡು ಒಕ್ಕಸ ನೋಡಿ. 1999 ಇವರು ಮುಖ್ಯಮಂತ್ರಿ ಆದಾಗ 13,000 ಕೋಟಿ ಕಣ್ರಿ ನಮ್ಮ ರಾಜ್ಯ ಬಜೆಟು. 13,000 ಕೋಟಿ ಅರ್ಥ ಮಾಡ್ಕೊಳ್ಳಿ, 25ನೇ ವರ್ಷಕ್ಕೆ ಎಷ್ಟಾಗಿದೆ ಅಂತೇಳಿ. 13,000 ಕೋಟಿ ಬಜೆಟ್ ಇದ್ದದ್ದು ಅವರು ಕೆಳಗಿಳಿಯೋ ಹೊತ್ತಿಗೆ 34,000 ಕೋಟಿ ಆಲ್ರೆಡಿ ಮಾಡಿದರು. 34,000 ಕೋಟಿ 2004ರಲ್ಲಿ. ಇನ್ನು ಮುಂದಿನ 4 ವರ್ಷದಲ್ಲಿ ಅದು 1 ಲಕ್ಷ ಕೋಟಿ ಆಯಿತು. ನನಗೀಗಲೂ ನೆನಪಿದೆ, 1 ಲಕ್ಷ ಕೋಟಿ ಯಡಿಯೂರಪ್ಪನವರ ಕಾಲಾವಧಿಯಲ್ಲಿ 1 ಲಕ್ಷ ಕೋಟಿ ಬಂತು 2008. 2004ರಲ್ಲಿ 34,000 ಕೋಟಿ, 1999ರಲ್ಲಿ ಕೇವಲ 13,000 ಕೋಟಿ. ಈಗ ಒಂದು ಇಲಾಖೆಗೆ ಅಷ್ಟಿದೆ, 34 ಇಲಾಖೆಗಳ ಪೈಕಿ ಇವತ್ತು 3,75,000 ಕೋಟಿ ರೂಪಾಯಿ ಕೇವಲ 20 ವರ್ಷಗಳಲ್ಲಿ. ಅರ್ಥ ಮಾಡ್ಕೊಳ್ಳಿ ಎಸ್ ಎಂ ಕೃಷ್ಣ ಅವರ ಸಾಧನೆ ಅದು. ಎಲ್ಲ ಕಡೆ ಆಯಿತು ಅಂತಂದರೆ ಕೇರಳನೂ ಆಗಬೇಕಾಗಿತ್ತು, ತಮಿಳುನಾಡು ಆಗಬೇಕಾಗಿತ್ತು, ವೆಸ್ಟ್ ಬೆಂಗಾಲು ಆಗಬೇಕಾಗಿತ್ತು. ಹಾಗಲ್ಲ, ಬೆಂಗಳೂರಿನ ಜಾಗವನ್ನು ವಿದೇಶಿ ಕಂಪನಿಗಳು ಬಂದು ಹೂಡಿಕೆ ಮಾಡಿ ಅಂತೇಳಿ ಅವಕಾಶ ಮಾಡಿಕೊಟ್ರು, ಮೂಲಭೂತ ಸೌಕರ್ಯಗಳನ್ನು ಕೊಟ್ಟರು. ಕೆಲವು ಕಡೆ ಝೀರೋ ಟ್ರಾಫಿಕ್ ಮಾಡಲಾಗಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಒಬ್ಬನೇ ಒಬ್ಬ ದೂರವನಿಲ್ಲಲ್ರಿ ಎಸ್ ಎಂ ಕೃಷ್ಣ ಅವರನ್ನು. ನೀವು ಯಾರನ್ನು ಬೇಕಿದ್ರೆ ತಗೊಳ್ಳಿ, ರಾಜಕೀಯ ನಾಯಕರನ್ನು, ವಿರೋಧ ಪಕ್ಷದವರಾದರೂ ಒಂದು ದೂರದ ಮಾತಿಲ್ಲ. ಅದು ದೇವೇಗೌಡರಾಗಲಿ, ಕುಮಾರಸ್ವಾಮಿ ಅವರಾಗಲಿ, ಯಡಿಯೂರಪ್ಪನವರಾಗಲಿ, ಸಿದ್ದರಾಮಯ್ಯನವರಾಗಲಿ, ಇವನ್ DK ಶಿವಕುಮಾರ್ ಆಗಲಿ, ಹೌದೋ ಅಲ್ಲೋ. ಎಸ್ ಎಂ ಕೃಷ್ಣ ಅವರ ಬಗೆಗೆ ಒಂದು ಟೀಕೆನೇ ಇಲ್ಲ. ಆಮೇಲೆ ಒಕ್ಕಲಿಗ ಸಮುದಾಯದ ದೊಡ್ಡ ನಾಯಕ ಆಗಿದ್ದರೂ ಕೂಡ ಸಾಧಾರಣವಾಗಿ ಒಂದಿರುತ್ತೆ, ದೊಡ್ಡ ಸಮುದಾಯದ ನಾಯಕರು ಅವರಿಗೆ ಹೆಚ್ಚು ಮಣೆ ಹಾಕ್ತಾರೆ, ಅವ್ರದ್ದೇ ಆಫೀಸರ್ಗಳನ್ನು ಜಾಸ್ತಿ ನೇಮಕ ಮಾಡ್ಕೊಳ್ತಾರೆ, ಈಗಲೂ ಇದೆ ಅದು. ಆದರೆ ಎಸ್ ಎಂ ಕೃಷ್ಣ ಯಾವತ್ತೂ ಆ ಥರ ಮಾಡಿಲ್ಲ. ಹಾಗಂತ ತನ್ನ ಸಮುದಾಯವನ್ನು ಕಡೆಗಣಿಸಿನೂ ಇಲ್ಲ. ಅನೇಕ ದಲಿತ ನಾಯಕರು, ಅನೇಕ ಅಲ್ಪಸಂಖ್ಯಾತ ನಾಯಕರು, ಅನೇಕ ಹಿಂದುಳಿದ ವರ್ಗದ ನಾಯಕರು, ಅನೇಕರು ಅವರನ್ನೆಲ್ಲ ಮುನ್ನೆಲೆಗೆ ತಂದಂಥ ಖ್ಯಾತಿ ಎಸ್ ಎಂ ಕೃಷ್ಣ ಅವರಿಗೆ ಖಂಡಿತವಾಗಲೂ ಇದೆ. ಮತ್ತು ಅವರ ಕ್ಯಾಬಿನೆಟ್ನಲ್ಲಿ ಕೆಲಸ ಮಾಡ್ತಾ ಇದ್ದವರಿಗೆ ಕೊಡ್ತದ್ದಂಥ ಅವಕಾಶ, ಅದನ್ನು ಮೋಟಮ್ಮ ಹೇಳ್ತಾಯಿದ್ರು, H. ವಿಶ್ವನಾಥ್ ಹೇಳ್ತಾಯಿದ್ರು. H. ವಿಶ್ವನಾಥ್ ಅವರಿಗೆ ಬಹುಶಃ ನನಗನ್ಸುತ್ತೆ ಒಂದು 2-3 ಗಂಟೆಗಳ ತನಕ ಎಸ್ ವಿಶ್ವನಾಥ್ ಅವರಿಂದ
ಅನೇಕ ಮಾಹಿತಿಗಳನ್ನು ಎಸ್.ಎಂ. ಕೃಷ್ಣ ಅವರ ಬಗ್ಗೆ ಪಡ್ಕೊಳ್ಬೋದು. ಆಮೇಲೆ ಯಾರನ್ನ ದ್ವೇಷಿಸಿದ ರಾಜಕಾರಣಿ, ನಾನೊಮ್ಮೆ ಹೇಳಿದ್ದೆ, ಒಮ್ಮೆ ಟೀಕೆ ಮಾಡಿದರು, ಸದಾನಂದ ಗೌಡ್ರನ್ನ ಹಲ್ಕಿಸಿದ್ದಾರೆ ಅಂತ, ಮರುದಿವಸ ವಿಷಾದ ವ್ಯಕ್ತಪಡಿಸ್ತಾರೆ, ಫೋನ್ ಮಾಡಿ ಸಾರಿ ಕೇಳ್ತಾರೆ. ಆಮೇಲೆ ಕರ್ನಾಟಕದಲ್ಲಿ ಯಾವುದಿದೆ, ವಿಧಾನಸಭೆ ವಿಧಾನ ಪರಿಷತ್ ಎರಡದ್ದು ಸದಸ್ಯ ಆಗಿದ್ದರು. ಲೋಕಸಭೆಯಲ್ಲಿ ಯಾವುದಿದೆ, ಲೋಕಸಭೆ ರಾಜ್ಯಸಭೆ ಅದರಲ್ಲೂ ಇಬ್ಬರು ಸದಸ್ಯ ಆಗಿದ್ದರು. ವಿರೋಧ ಪಕ್ಷದ ನಾಯಕ, KPCC ಅಧ್ಯಕ್ಷ, ಉಪಮುಖ್ಯಮಂತ್ರಿ, ಮುಖ್ಯಮಂತ್ರಿ, ರಾಜ್ಯಪಾಲ, ವಿದೇಶಾಂಗ ಸಚಿವ, ಪ್ರಧಾನಮಂತ್ರಿ ಒಂದು ಬಿಟ್ಟು ಎಲ್ಲ ಆಗಿದ್ದಾರೆ. ಪ್ರಧಾನಮಂತ್ರಿ ಅವಕಾಶ ಕೂಡ 2004ರಲ್ಲಿ ಇತ್ತಂತೆ ಅವರಿಗೆ. ನೋಡಿ, 2004ರಲ್ಲಿ ಭಾರತ್ ಶೈನಿಂಗ್ ಅಂತೇಳಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬರೋದಿಲ್ಲ, ಪತನಗೊಳ್ಳುತ್ತೆ. ಬಹಳ ವರ್ಷಗಳ ನಂತರ ರಾಜೀವ್ ಗಾಂಧಿಯವರ ಕೊಲೆಯಾದ ನಂತರ ದೂರ ಇದ್ದಂತಹ ಸೋನಿಯಾ ಗಾಂಧಿಯವರನ್ನು ಮನವೊಲಿಸಿ ಮತ್ತೆ ಕಾಂಗ್ರೆಸ್ನ ಅಧ್ಯಕ್ಷಗಿರಿಯನ್ನು ಅವರಿಗೆ ಕೊಡಲಾಗಿತ್ತು. ಅದಕ್ಕಿಂತ ಮೊದಲು ಸೀತಾರಾಮ್ ಕೇಸರಿ ಅಧ್ಯಕ್ಷರಾಗಿ ಅಲ್ಲಿ ರಂಪಟ ಉಂಟಾಗಿ ಜಿತೇಂದ್ರ ಪ್ರಸಾದ್ ಇವರೆಲ್ಲ ಗಲಾಟೆ ಮಾಡಿಕೊಂಡು ಕಾಂಗ್ರೆಸ್ ಪಕ್ಷ ಒಡೆದಾಡ್ಕೊಳ್ಳೋ ರೀತಿಗೆ ಬಂದಾಗ ಮತ್ತೆ ಸೋನಿಯಾ ಗಾಂಧಿ ಅಧ್ಯಕ್ಷರಾಗ್ತಾರೆ. ಅದೃಷ್ಟವಶಾತ್ 2004ರಲ್ಲಿ UPA ಮೈತ್ರಿಕೂಟ ಅಧಿಕಾರಕ್ಕೆ ಬರುತ್ತೆ. ಆಗ ಅಬ್ದುಲ್ ಕಲಾಂ ಅವರು ರಾಷ್ಟ್ರಪತಿಗಳಾಗಿರ್ತಾರೆ. ಎಲ್ಲರೂ ಅಂದ್ಕೊಂಡಿರ್ತಾರೆ ಸೋನಿಯಾ ಗಾಂಧಿ ಗೆದ್ದು ಬಿಡ್ತಾರೆ, ಸೋನಿಯಾ ಗಾಂಧಿ ಅವರೇ ಪ್ರಧಾನಿ ಆಗ್ತಾರೆ ಅಂತೇಳಿ. ಆದರೆ ಕೊನೆ ಗಳಿಗೆಯಲ್ಲಿ ಒಂದು ಟ್ವಿಸ್ಟ್ ಉಂಟಾಗತ್ತೆ. ಮನಮೋಹನ್ ಸಿಂಗ್ ಅವರು RBI ಗವರ್ನರ್ ಆಗಿ, ಅದಕ್ಕಿಂತ ಆಮೇಲೆ ವಿತ್ತ ಸಚಿವರಾಗಿ, ಅಂದರೆ ನರಸಿಂಹರಾವ್ರವರ ಕಾಲಾವಧಿಯಲ್ಲಿ ವಿತ್ತ ಸಚಿವರಾಗಿ ರಿಟೈರ್ಮೆಂಟ್ ಲೈಫ್ ಆರಾಮಾಗಿ ಕೂತಿರ್ತಾರೆ. ಆಗ ಸೋನಿಯಾ ಗಾಂಧಿ ಅವರಿಂದ ಕರೆ ಹೋಗಿ ನೀವು ಪ್ರಧಾನಮಂತ್ರಿಗಳಾಗಬೇಕು ಅಂತ ಕರೆ ಹೋಗುತ್ತೆ. ವಿಶೇಷ ಏನಪ್ಪ ಅಂತಂದರೆ 2004ರಲ್ಲಿ ಇಬ್ಬರು ಚಾಯ್ಸ್ ಇದ್ರಂತೆ. ಒಬ್ಬರು ಮನಮೋಹನ್ ಸಿಂಗ್ ಪ್ರಧಾನಿ ಅಭ್ಯರ್ಥಿ, ಇನ್ನೊಬ್ಬರು S.M. ಕೃಷ್ಣ. ಯಾರು ಹೇಳಿದ್ದು ಅಂತ ನೀವು ಕೇಳಿದರೆ S.M. ಕೃಷ್ಣ ಅವರಿಗೆ ಮನಮೋಹನ್ ಸಿಂಗ್ ಅವರೇ ಈ ಮಾತನ್ನು ಹೇಳಿದ್ರಂತೆ. ಯಾಕೆ ಕೊನೆಗಳಿಗೆಯಲ್ಲಿ ಅವರಿಗೆ ಸಿಕ್ಕಿಲ್ಲ ಅನ್ನೋದು ಯಾರಾದರೂ ಗೊತ್ತಾಗಬೇಕು ಅಂತಂದರೆ ಬಹುಶಃ ಸೋನಿಯಾ ಗಾಂಧಿ ಅವರೇ ಹೇಳಬೇಕಷ್ಟೆ. ಬಹುಶಃ ನನಗನ್ಸುತ್ತೆ 1984ರಲ್ಲಿ ಇಂದಿರಾ ಗಾಂಧಿ ಅವರ ಹತ್ಯೆ, ಸಿಖ್ ಸಮುದಾಯಗಳಿಗೆ ಆಪರೇಷನ್ ಬ್ಲೂ ಸ್ಟಾರ್ ವಿಚಾರಕ್ಕೆ ಸಂಬಂಧಪಟ್ಟಾಗ ಏನು ಕೋಪ ಇತ್ತು, ಮತ್ತು 1984ರಲ್ಲಿ ಅವರ ಹತ್ಯೆಯಾದ ನಂತರ ದೆಹಲಿಯಲ್ಲಿ ನಡೆದಂಥ ಸಿಖ್ ದಂಗೆ, ಅದರಲ್ಲಿ 2000 ಸಿಖ್ಖರನ್ನು ಕಾಂಗ್ರೆಸ್ ನಾಯಕರುಗಳು, ಕಾಂಗ್ರೆಸ್ನ ಪ್ರಮುಖರು ಅಂತಂದರೆ ಕಾರ್ಯಕರ್ತರು ಕಣ್ಣಲ್ಲಿ ಹೊಡೆದು ಸಾಯಿಸ್ತಾರೆ ಸಿಖ್ಖರನ್ನು. 2000 ಸಿಖ್ಖರ ಮಾರಣ ಹೋಮ ಆಗುತ್ತೆ. ಜಗದೀಶ್ ಟೈಟ್ಲರ್ ಅದರ ನೇತೃತ್ವ ವಹಿಸಿದ್ರು ಅಂತೇಳಿ ನಂತರ ಅವರು ಖುಲಾಸೆ ಎಲ್ಲ ಆಗ್ತಾರೆ, ಬೇರೆ ವಿಚಾರ. ಸಿಖ್ಖರಿಗೆ ಒಂದು ರೀತಿಯಲ್ಲಿ ಕೋಪ ಇರುತ್ತೆ. ಭಿಂದ್ರನ್ವಾಲೆ ಕಾರಣಕ್ಕಾಗಿ ಆಪರೇಷನ್ ಬ್ಲೂ ಸ್ಟಾರ್ ಅಂತೇಳಿ ಅಲ್ಲಿಯ ಸ್ವರ್ಣ ದೇವಾಲಯಕ್ಕೆ ಟ್ಯಾಂಕ್ ನುಗ್ಗಿಸಿರ್ತಾರೆ ಇಂದಿರಾ ಗಾಂಧಿ. ಆ ಕೋಪಕ್ಕಾಗಿ ಅವರನ್ನು ಹತ್ಯೆ ಮಾಡಿರ್ತಾರೆ. ಈಗ ಮಂಡ್ಯಕ್ಕೆ ಸಂಬಂಧಪಟ್ಟಾಗಿ ಅಲ್ಲಿಯ DC ಆಗಿರುವಂಥ ಕುಮಾರ್ ಅವರು, ಜಿಲ್ಲಾಧಿಕಾರಿಗಳು ಯಾವ ರೀತಿ ಕ್ರಮ ಕೈಗೊಳ್ಳಲಾಗಿದೆ ಅಂತೇಳಿ. ಅದರ ಜೊತೆಗೆ ವೀಕ್ಷಕರೇ, ಇವತ್ತು ಇಡೀ ಶಾಲಾ ಕಾಲೇಜುಗಳಿಗೆ ಕರ್ನಾಟಕದಾದ್ಯಂತ ರಜೆ, 3 ದಿನಗಳ ಶೋಕಾಚರಣೆ ಕೂಡ ಇರುತ್ತೆ. DC ಮಾತಾಡಿದ್ದಾರೆ, ಮಂಡ್ಯ DC ಕೇಳಿಸ್ಕೊಳ್ಳಿ. ಮಾಜಿ ಮುಖ್ಯಮಂತ್ರಿ S.M. ಕೃಷ್ಣ ಅವರು ನಿಧನರಾಗಿದ್ದಾರೆ. ಇವತ್ತು ಜಿಲ್ಲಾಡಳಿತ ಸಕಲ ತಯಾರಿಯನ್ನು ಕೂಡ ಮಾಡ್ಕೊಳ್ತಿದೆ. ನಮ್ಮ ಜೊತೆ ಜಿಲ್ಲಾಧಿಕಾರಿಗಳಾದಂಥ ಕುಮಾರ್ ಅವರಿದ್ದಾರೆ. ಸರ್, ಇವತ್ತು ಯಾವ ರೀತಿಯಾದಂಥ ಸಕಲ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಸರ್? ಎಲ್ಲ ಸಿದ್ಧತೆಗಳಾಗಿದೆ. ಪಾರ್ಥಿವ ಶರೀರ ಬೆಳಿಗ್ಗೆ 10 ಗಂಟೆಗೆ ಈ ಸ್ಥಳಕ್ಕೆ ಆಗಮಿಸ್ತಾ ಇದೆ. ಇದಾದ ನಂತರ 10 ಗಂಟೆಯಿಂದ ಮಧ್ಯಾಹ್ನ 2:15ವರೆಗೂ ಕೂಡ ನಾವು ಸಾರ್ವಜನಿಕರಿಗೆ ಒಂದು ಸೂಕ್ತ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದೇವೆ. ಮತ್ತು 3 ಗಂಟೆಗೆ ಅಂತಿಮ ಸಂಸ್ಕಾರ ಪ್ರಕ್ರಿಯೆ ಪ್ರಾರಂಭವಾಗುತ್ತೆ. ಸರ್, S.M. ಕೃಷ್ಣ ಅವರು ಕೇವಲ ರಾಜ್ಯದ ಮುಖ್ಯಮಂತ್ರಿ ಅನ್ನೋದಕ್ಕಿಂತ ಇಲ್ಲಿ ಮುಖ್ಯಮಂತ್ರಿಗಳನ್ನಾಗಿ ಕೊಟ್ಟಂಥದ್ದು ಈ ಹಳ್ಳಿ. ಸೊ ಇಲ್ಲಿ ಭಾಳಷ್ಟು ಜನ ಬರ್ತಾರೆ, ಸುತ್ತಮುತ್ತಲಿನ ಜನ ಕೂಡ ಬರ್ತಾರೆ, ಅಭಿಮಾನಿಗಳ ಅಸಂಖ್ಯಾತ ಜನರು ಕೂಡ ಬರ್ತಾರೆ. ಅವ್ರಿಗೆ ಬಂದಂಥವ್ರಿಗೆ ವ್ಯವಸ್ಥೆ ಯಾವ ರೀತಿ ಇರುತ್ತೆ? ಸಾರ್ವಜನಿಕರಿಗೆ ಪ್ರತ್ಯೇಕವಾದಂಥ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದೇವೆ. ಜೊತೆಗೆ ಅವ್ರು ಬರ್ತಕ್ಕಂಥವ್ರಿಗೆ ಕ್ಯೂನಲ್ಲಿ ಬರಲಿಕ್ಕೋಸ್ಕರ ನಾವು ಬ್ಯಾರಿಕೇಡಿಂಗ್ ಸಿಸ್ಟಮ್ ಕೂಡ ಮಾಡ್ಕೊಂಡಿದ್ದೇವೆ. ಹಾಗಾಗಿ ಬರುವಂಥ ಎಷ್ಟೇ ಸಾರ್ವಜನಿಕರು ಬಂದರೂ ಕೂಡ ಎಲ್ಲರೂ ಕೂಡ ಸೂಕ್ತ ವ್ಯವಸ್ಥೆಯನ್ನು ಮಾಡಿಕೊಂಡು ಅವರಿಗೆ ಅವಕಾಶವನ್ನು ಕಲ್ಪಿಸ್ಕೊಡ್ತೀವಿ.